ಮುಗಿದು ಅವ್ರ ಪಟ್ಟಾಭಿಷೇಕ ಆಗಿ ರಾಜ್ಯಭಾರ ಎಲ್ಲ ಮುಗಿದು ಅಭಿಮನ್ಯುವಿನ ಮಗ ಪರೀಕ್ಷಿತ ಪಟ್ಟಾಭಿಷೇಕ ಆಗಿ ಅದೆಲ್ಲ ಆದಮೇಲೆ ಧರ್ಮರಾಯ ಒಂದು ದಿವಸ ನಿರ್ಧಾರ ಮಾಡ್ತಾನೆ, ನಾನು ದೇಹ ಸಮೇತ ಸ್ವರ್ಗಕ್ಕೆ ಹೋಗ್ಬೇಕು. ದೇಹ ಸಮೇತ ಸ್ವರ್ಗಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಮನಸ್ಸು ಮಾತ್ರ ಅಲ್ಲ, ದೇಹ ಕೂಡ ಪಾಪ ಮಾಡಿಲ್ಲ ನಾನು. ನಮ್ಮಲ್ಲಿ ಎರಡು ಕಾನ್ಸೆಪ್ಟ್ ಇವೆ, ಒಂದು ಮನಸ್ಸು, ಒಂದು ದೇಹ. ಒಂದೊಂದ್ಸಲ ದೇಹನ ಶುದ್ಧ ಮಾಡಿ ಇಟ್ಕೋಬಹುದು, ಸ್ನಾನ ಮಾಡಿಸಿ ಸೋಪು ಗೀಪ್ ಹಾಕಿ ತೊಳೆದು ಉಜ್ಜಿ ಸರಿ ಮಾಡಿ ಇಟ್ಕೋಬಹುದು. ಈ ಮನಸ್ಸಿದೆಯಲ್ಲ ದರಿದ್ರ, ಅದಕ್ಕೆ ಸ್ನಾನ ಮಾಡ್ಸಕ್ಕಾಗಲ್ಲ. ಅದು ಯಾವ್ಯಾವಾಗ ಏನೇನು ಯೋಚನೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ಬಹಳ ಸಲ ನಾವು ನೋಡ ಗಮಗಮ ಅಂತೀವಿ, ಒಳಗೆ ರಾಡಿ ಎದ್ದೋಗ್ಬಿಟ್ಟಿರುತ್ತೆ, ಮನಸ್ಸು ಹೊಳಕಾಗ್ಬಿಟ್ಟಿರುತ್ತೆ, ಬಚ್ಚಲು. ಇನ್ ಕೆಲವ್ರಿಗೆ ಮನಸ್ಸು ಬಹಳ ಚೆನ್ನಾಗಿರುತ್ತೆ, ಆದ್ರೆ ದೇಹವನ್ನ ಶುದ್ಧವಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಏನೋ ಪಾಪ ಮಾಡ್ಬಿಡ್ತದೆ ದೇಹಕ್ಕೆ ಏನೇನೋ ಬಾಧೆಗಳು, ಕ್ಷುದ್ ಬಾಧೆ, ಹಸಿವು, ನೀರಡಿಕೆ, ನಿದ್ದೆ, ಮೈಥುನ ಇತ್ಯಾದಿ ಏನೇನೋ ದೇಹದ ಹಸಿವುಗಳಿರೋದ್ರಿಂದ ಆ ತೀರ್ಸೋಕೆ ಪಾಪ ಮಾಡ್ಬಿಟ್ಟಿರ್ತಾರೆ ಮನುಷ್ಯ. ಅದಕ್ಕೆ ಧರ್ಮರಾಯನ ದೇಹವೂ ಮನಸ್ಸು ಎರಡೂ ಪಾಪ ಮಾಡಿದ. ಧರ್ಮರಾಯ ತೀರ್ಮಾನ ಮಾಡ್ತಾನೆ, ನನ್ನ ದೇಹ ಮನಸ್ಸು ಎರಡೂ ಪಾಪ ಮಾಡದೆ ಇರೋದ್ರಿಂದ ನಾನು ದೇಹ ಸಮೇತ ಸ್ವರ್ಗಕ್ಕೆ ಹೋಗ್ಬೇಕು. ಅವನ ತಮ್ಮಂದಿರನ್ನೆಲ್ಲ ಕರೆದು ಹೇಳ್ತಾನೆ, ಅಪ್ಪ ನಾನು ಸಶರೀರವಾಗಿ ಸ್ವರ್ಗಾರೋಹಣ ಮಾಡಬೇಕು ಅಂತಿದ್ದೇನೆ, ಶರೀರ ಸಮೇತ ಸ್ವರ್ಗಾರೋಹಣ ಮಾಡಬೇಕು ಅಂತಿದ್ದೀನಿ. ಅವ್ರು ಹೇಳ್ತಾರೆ, ಕಾಡಿಗೆ ಹೋಗೋವಾಗೆಲ್ಲ ನಮ್ಮನ್ನು ಕರ್ಕೊಂಡು ಹೋಗಿದ್ದೆ, ಸ್ವರ್ಗಕ್ಕೆ ಹೋಗುವಾಗ ನೀನೊಬ್ಬನೇ ಹೋಗಿದ್ಯಾ, ನಮ್ಮನ್ನು ಕರ್ಕೊಂಡು ಜೂಜ್ಗಿಟ್ಟಾಗಿ ನಮ್ಮೆಲ್ಲರೂ ಸೋತೆ, ಸ್ವರ್ಗಕ್ಕೆ ಮಾತ್ರ ನೀನೊಬ್ಬನೇ ಹೋಗಲ್ಲ, ನಮ್ಮನ್ನು ಕರ್ಕೊಂಡು ಆಯ್ತು ಬನ್ನಿ. ದ್ರೌಪದಿ ಹೇಳ್ತಾಳೆ, ನಿಮ್ ಜೊತೆ ಒಂದು ಕಷ್ಟಪಟ್ಟನ ನಾನು, ಯಾವ ಹೆಣ್ಮಕ್ಳು ನಿಮ್ಮಂತ ಗಂಡಿದಿರ್ಬೇಡ, ನನ್ನನ್ನು ಕರ್ಕೊಂಡೋಗಿ ಸ್ವರ್ಗಕ್ಕೆ ಬಾ ನೀನು. ಧರ್ಮರಾಯ ಒಂದ್ ಮಾತು ಹೇಳ್ತಾರೆ, ಸರಿ ಆಯ್ತು, ಮುಂದಿನ ಗುರುವಾರನೋ ಶುಕ್ರವಾರನೋ ಹೊರಡೋಣ ಎಲ್ರು. ಆದ್ರೆ ಒಂದೇನಂದ್ರೆ ಸ್ವರ್ಗಕ್ಕೆ ಹೋಗುವಾಗ ನಿರ್ಮೋಹಿಗಳಾಗಿರ್ಬೇಕು, ಯಾರ ಮೇಲೆ ಯಾರಿಗೂ ಪ್ರೀತಿ ಇಲ್ಲ. ಈ ಈ ಈ ಐಹಿಕ ಬಂಧನಗಳನ್ನೆಲ್ಲ ಕಳ್ಸಿಕೊಡ್ಬೇಕು. ನೀ ಹೆಂಡತಿ ಅಲ್ಲ, ನನ್ನ ಗಂಡ ಅಲ್ಲ, ನನ್ನ ಅಮ್ಮ ಅಲ್ಲ, ನನ್ನ ಅಣ್ಣ ಅಲ್ಲ, ಏನು ಅಲ್ಲ, ನಾವು ಜೀವ ಅಷ್ಟೇ. ಸುಮ್ಮನೆ ನಡ್ಕೊಂಡು ಹೋಗ್ತಿರ್ಬೇಕು, ಯಾರ ಮೇಲೆ ಯಾರಿಗೂ ಮೋಹನೂ ಇಲ್ಲ, ಪ್ರೀತಿನೂ ಇಲ್ಲ, ಏನಿಲ್ಲ, ದ್ವೇಷನೂ ಇಲ್ಲ, ಏನಿಲ್ಲ, ನಿರ್ಭಾವಕವಾಗಿ ಹೋಗ್ತೀವಿ. ಆಯ್ತು ಅಂತ ಒಪ್ಕೋತ. ಸ್ವರ್ಗದಲ್ಲಿ ನಿಮ್ಗೆ ಮೆರಿಟ್ ಇದ್ರೆ ಸೀಟ್ ಸಿಗ್ತದೆ, ಡೊನೇಷನ್ ಸೀಟ್ ಇಲ್ಲ. ರೆಕಮೆಂಡೇಶನ್, ಡೊನೇಷನ್, ಮಿನಿಸ್ಟರ್ ಕೈಲಿ ಹೇಳ್ಸಿದೀನಿ, ದೊಡ್ಡವ್ರ ಕೈಲಿ ಹೇಳ್ಸಿದೀನಿ, ಅವಕ್ಕೆಲ್ಲ ಸೀಟ್ ಸಿಗಲ್ಲ. ನಿನಗೆ ಯೋಗ್ಯತೆ ಇದ್ರೆ ಮಾತ್ರ ಸಿಗುತ್ತೆ. ಬನ್ನಿ, ಎಲ್ಲರೂ ಹೊರಡ್ತಾರೆ, ಹಿಮಾಲಯದ ಮಾರ್ಗವಾಗಿ ಹೊರಡ್ತಾರೆ. ಬಹಳ ದೂರ ಹೋದ್ಮೇಲೆ ಮಾರ್ಗಾಯಾಸದಿಂದ ದ್ರೌಪದಿ ಬಿದ್ದೋಗ್ಬಿಡ್ತಾಳೆ. ಅವಳು ಕೂಗ್ತಾಳೆ, ಬಿದ್ದೋಗ್ಬಿಟ್ಟೆ, ಕರ್ಕೊಂಡೋಗಿ ನನ್ನ ಅಂತ. ಧರ್ಮರಾಯ ಹೇಳ್ತಾರೆ, ಹಿಂತಿರಿಕೊಂಡು ನೋಡ್ಬೇಡಿ, ಅವ್ಳು ಹೆಂಡ್ತಿನೋಲ್ಲ, ನಾವು ಗಂಡದಿರೋ. ನಾವು ಸ್ವರ್ಗಕ್ಕೆ ಹೋಗ್ತಿರೋದು, ಯಾವುದೋ ಊರಿಗೆ ಹೋಗ್ತಿಲ್ಲ, ಯಾವ ಮೋಹವೂ ಇಲ್ಲ, ಇಲ್ಲಿ ಸುಮ್ಮನೆ ಬರ್ತಾ ಇರಿ ಅಷ್ಟೇ. ಸರಿ, ಆಮೇಲೆ ಸಹದೇವ ಬಿದ್ದ, ನಕುಲ ಬಿದ್ದ, ಅರ್ಜುನ ಬಿದ್ದ, ಭೀಮ ಬಿದ್ದ, ಎಲ್ಲರೂ ಬಿದ್ದರು. ಧರ್ಮರಾಯ ಒಬ್ಬನೇ ಸ್ವರ್ಗದ ಬಾಗಿಲು ತಲುಪಬಹುದು. ಈ ಧರ್ಮರಾಯನ ಜೊತೆ ಒಂದು ನಾಯಿ ಬಂದಿತ್ತು. ನಾಯಿಗಳು ಎಲ್ಲಿಗೆ ಬೇಕಾದ್ರೂ ಹೊರಟಿದ್ದಾರೆ. ಈ ನಮ್ಗೆಲ್ಲ ಈಗ ನಾನು ಮೈಸೂರಿಂದ ಹೊರಟ್ರೆ ನಾನು ಕೂಡ್ಲಿಗೆ ಹೋಗ್ಬೇಕು ಅಂತಿರ್ತದೆ. ನಾಯಿಗೆ ಹಂಗಿರಲ್ಲ, ಸುಮ್ಮನೆ ಹೊರಡ್ತವೆ, ಅಲ್ಲೋಗಿ ವಾಪಸ್ ಬರ್ತಾರೆ. ಎಲ್ಲಿಗೋಯ್ತು ಅಂತ ಗೊತ್ತಿಲ್ಲ, ಯಾಕೆ ಹೊರಡ್ತು ಅಂತ ಗೊತ್ತಿಲ್ಲ, ಯಾಕೆ ವಾಪಸ್ ಬಂದು ಅಂತಾನು ಗೊತ್ತಿಲ್ಲ. ಅವು ಹಂಗೆ, ಅದಕ್ಕೇನು ಸ್ವರ್ಗಕ್ಕೆ ಹೋಯ್ತಾವನೆ ಅಂತ ಗೊತ್ತಿಲ್ಲ, ಸುಮ್ಮನೆ ಹೋಗುತ್ತೆ. ಧರ್ಮರಾಯ ಸ್ವರ್ಗದ ಬಾಗಿಲಿಗೆ ಹೊರಟಿತ್ತು. ಧರ್ಮರಾಯ ಎಂಥ ಕರುಣಾಳು ಅಂದ್ರೆ, ಎಂಥ ಕಾರುಣ್ಯ ಪುರುಷ ಅಂತ ಅಂದ್ರೆ, ಸ್ವರ್ಗದ ದ್ವಾರಪಾಲಕ ಪ್ರತ್ಯಕ್ಷ ಆಗಿ ಧರ್ಮರಾಯ, ಮಹಾನ್ ಪುಣ್ಯ ಪುರುಷ ನೀನು, ಪುಣ್ಯ ಶರೀರಿ, ಸ್ವರ್ಗಕ್ಕೆ ಬರ್ತಿದೀಯಾ, ಬಹಳ ಪ್ರೀತಿ ಗೌರವಗಳಿಂದ ನೀನು ಸ್ವಾಗತಿಸ್ತೀನಿ. ಅವಾಗ ಅವನು ಹೇಳ್ತಾನೆ, ಬರ್ತೀನಿ ಬರ್ತೀನಿ, ಆದರೆ ಈ ನಾಯಿ ನನ್ನ ಜೊತೆ ಬಂದಿದೆ, ಇದಕ್ಕೂ ಸ್ವರ್ಗ ಪ್ರವೇಶ ಅವಕಾಶ ಕೊಡಿ, ಇದು ಸ್ವರ್ಗಕ್ಕೆ ಬರಲಿ. ಸ್ವರ್ಗದ ಬಾಗಿಲು ತನಕ ಬಂದು ವಾಪಸ್ ಕಳಿಸೋದು ನನಗೆ ಯಾಕೋ ಆಗ್ತಿಲ್ಲ, ಅದಕ್ಕೆ ಸ್ವರ್ಗದ ಬಾಗಿಲು ಸ್ವರ್ಗಕ್ಕೆ ಬರೋಕ್ಕೆ ಅವಕಾಶ ಕೊಡಿ. ಅವನು ಹೇಳ್ತಾನೆ, ನಾಯಿಗೆ ಎಲ್ಲ ಬರೋಕ್ಕಾಗಲ್ಲ, ಹೋಟ್ಲಿಗೆ ಬಿಡಲ್ಲ ನೀನೇನು, ಸ್ಟಾರ್ ಹೋಟ್ಲಿಗೆ ಬಿಡೋದಿಲ್ಲ ನಾಯಿ. ಸ್ಟಾರ್ ಹೋಟ್ಲಿಗೆ ಬಿಡ್ತಾರೆ, ಸಣ್ಣ ಪುಟ್ಟ ಹೋಟ್ಲಿಗೆ ಬಿಡಲ್ಲ, ಹಂಗೆಲ್ಲ ನಾಯಿಗಳನ್ನೆಲ್ಲ ಒಳಗೆ ಬಿಡ್ತಾರೆ. ಅವನು ಹೇಳ್ತಾನೆ, ನಾಯಿನ ಬಿಡಲ್ವಾ, ನಾನು ಬರಲ್ಲ. ಇದೆಂತ ಹಠ ಇದೆ, ನಾಯಿನ ಸ್ವರ್ಗಕ್ಕೆ ಬಿಡಲ್ವಾ, ನಾನು ಬರಲ್ಲ. ಹಠಕ್ಕೆ ಬಿದ್ದುಬಿಡ್ತಾನೆ ಧರ್ಮರಾಯ. ಅವನ ದ್ವಾರಪಾಲಕ ಒಂದು ಮಾತು ಹೇಳ್ತಾನೆ, ಹೌದಾ, ಹಾಗಾದ್ರೆ ಹೀಗ ಇದು ಕಂಡೀಷನ್, ನಿನ್ನೆಲ್ಲಾ ಪುಣ್ಯವನ್ನು ನಾಯಿಗೆ ಧಾರೆ ಎರೆಯೋದಾದ್ರೆ ನಾಯಿಗೆ ಸ್ವರ್ಗ ಪ್ರವೇಶ ಅವಕಾಶ ಇದೆ, ನಿನಗಿರಲ್ಲ, ಏನಂತೀಯ?
ಕಥೆಯ ಅದ್ಭುತವಾದ ತಿರುವಿಲ್ಲೆ. ವಿವೇಕಾನಂದರು ಈ ಕಥೆಯನ್ನು ಹೇಳಿದಾಗ ರೋಮಾಂಚನ ಪಟ್ಬಿಡ್ತಾರಲ್ಲ ಜನ. ಧರ್ಮರಾಯ 1 ನಿಮಿಷ ತಡ ಮಾಡೋದು, 1 ಸೆಕೆಂಡ್ ತಡ ಮಾಡೋದಿಲ್ಲ. ಅವನು ಹೇಳಿದ ತಕ್ಷಣ ಹೌದಾ ಹಾಗೋ ನನ್ನೆಲ್ಲ ಪುಣ್ಯವನ್ನು ಈ ನಾಯಿಗೆ ಧಾರೆ ಎರಿತಿದ್ದೀನಿ, ಈ ನಾಯಿಗೆ ಸ್ವರ್ಗ ಪ್ರವೇಶ ಅವಕಾಶ ಕೊಡಿ, ನನಗೆ ಬೇಡ. ಈ ಕಥೆಯನ್ನು ಹೇಳಿ ವಿವೇಕಾನಂದರು ಅಮೆರಿಕದ ಜನಕ್ಕೆ ಹೇಳ್ತಾರೆ, ಇಂಥ ಕಥೆನ ಇಂಡಿಯಾ ಮಾತ್ರ ಬರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಕೇಳ್ಕೊಡಿ, ಯಾಕೆ ಗೊತ್ತಾ? ಜಗತ್ತಿನಲ್ಲಿ ಮನುಷ್ಯ ಎಲ್ಲ ಪುಣ್ಯ ಕಾರ್ಯಗಳನ್ನು ಮಾಡೋದು ತಾನು ಸತ್ತ ಮೇಲೆ ಸ್ವರ್ಗ ಸಿಗುತ್ತೆ ಅಂತ ಅಲ್ವಾ? ಸ್ವರ್ಗದ ಬಾಗಿಲಿಗೆ ಹೋಗಿ ಸ್ವರ್ಗವನ್ನು ತ್ಯಾಗ ಮಾಡೋದಿದೆಯಲ್ಲ, ಅದನ್ನ ಕಣಯ ತ್ಯಾಗ ಅಂತಾರೆ. ಸ್ವರ್ಗದ ಬಾಗಿಲಿಗೆ ಹೋಗಿ ಇದು ಬೇಡ ಅನ್ನೋದಿದೆಯಲ್ಲ, ತ್ಯಾಗ ಮಾಡಿದ್ದಕ್ಕೆ ಕೂಡ ಪ್ರತಿಫಲಾಪೇಕ್ಷೆ ಇಲ್ಲ. ನಾವಿಷ್ಟೆಲ್ಲ ತ್ಯಾಗ ಮಾಡಿದೀವಲ್ಲ, ನಮ್ಮಲ್ಲಿ ಬಹಳ ಜನ ಮಾತ್ರ ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ತ್ಯಾಗ ಮಾಡಿದ್ದೀನಿ ಇವ್ರಿಗೋಸ್ಕರ, ನಮ್ಗೆ ಏನೂ ಇಲ್ಲ ಅಂತಿರ್ತಾರೆ. ಎಷ್ಟು ಕೆಲಸ ಕಷ್ಟಪಟ್ಟಿದ್ದೀನಿ ಅಂತ ಯಾವಾಗಲೂ ಮಕ್ಕಳು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಬೆಳೆಸ್ತೀವಿ, ಕಷ್ಟಪಡ್ತೀವಿ. ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಏನಿಲ್ಲ. ಮಕ್ಕಳು ಬೆಳೆಸೋದು ಎಲ್ಲದೂ ಕರ್ತವ್ಯ ಬೆಳೆಸಿರ್ತಾರೆ. ಸುಮ್ಮನೆ ಕೆಲವರು ವಯಸ್ಸಾದ್ಮೇಲೆ ಸುಮ್ಮನೆ ಇವ್ನು ಬೆಳೆಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಎಷ್ಟು ಕಷ್ಟ ನನ್ನ ಜನ ನೋಡ್ಕೊತಾನೆ ಇಲ್ಲ. ಸ್ವರ್ಗದ ಬಾಗಿಲಿಗೆ ಹೋಗಿ ಧರ್ಮರಾಯ ಸ್ವರ್ಗವನ್ನು ತ್ಯಾಗ ಮಾಡ್ತಾನೆ. ವಿವೇಕಾನಂದ ಹೇಳ್ತಾರೆ, ದಿಸ್ ಈಸ್ ರಿನೌನ್ಸಿಯೇಷನ್. ಓನ್ಲಿ ಇಂಡಿಯಾ ಕ್ಯಾನ್ ಕ್ರಿಯೇಟ್ ಸಚ್ ಸ್ಟೋರೀಸ್. ಇದು ತ್ಯಾಗ. ಭಾರತ ದೇಶ ಮಾತ್ರ ಇಂಥ ಕಥೆ ಬರೀಬಹುದು, ಅಮೆರಿಕದಲ್ಲಿ ಇಂಥದ್ದು ಕಥೆ ಹುಟ್ಟಲ್ಲ. ಬಂಧುಗಳೇ, ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ, ಯಾವ ಕಾರಣಕ್ಕೆ ಯಾವ ಪುಣ್ಯ ಪುರುಷರು ಕೂಡ್ಲಿಗಿ ಅಂತ ಈ ಪುಟ್ಟ ಊರಿಗೆ ತಂದು ಗಾಂಧಿ ಚಿತಾಭಸ್ಮ, ಗಾಂಧಿಯನ್ನ ಈ ದೇಶ ಹುಟ್ಟಿಸ್ಕೊತಲ್ಲ, ಗಾಂಧಿ ಅಂತವನಲ್ಲಿ ಈ ದೇಶ ಪಡ್ಕೋತಲ್ಲ. ಅಂಥ ಪುಣ್ಯ ಪುರುಷ, ಅಂತ ಅದ್ಭುತವಾದ ವ್ಯಕ್ತಿ. ಅವರ ದರ್ಶನ ಮಾಡಿದಾಗ, ಅವ್ರನ್ನ ನೆನಪಿಸ್ಕೊಂಡಾಗ, ಅವ್ರ ಮನಸ್ಸಿಗೆ ತಗೊಂಡಾಗ, ಅವ್ರದ್ದು ಏನೋ ಒಂದನ್ನು ನೋಡಿದಾಗ ನಮ್ಮ ಮನಸ್ಸುಗಳು ಪುನೀತವಾಗ್ತವೆ. ನಿಮ್ಗೆ ಗೊತ್ತಲ್ವಾ, ಬಿಡಿಸಿರ್ತಾ ಇರ್ತಾರೆ, ನಮ್ಮ ಅಪ್ಪನ ಪುಟ್ಟ ತಾಳು ಅಂತ. ಅಪ್ಪನಿಗೆ ಎದುರ್ಕೊಂಡಲ್ಲ, ಅದು ಯಾಕೋ ಅಪ್ಪನಿಗೆ ಅಷ್ಟು ಗೌರವ ಕೊಡ್ಬೇಕು ಅಂತ ಅನ್ಸುತ್ತೆ, ಹಿಂದಕ್ಕೆ ಹಿಡ್ಕೊಳ್ಳೋ ಒಟ್ಟು. ಹಾಗೇನೆ ದೊಡ್ಡವರು ಯಾರನ್ನು ನೋಡಿದಾಗ ಅವ್ರ ಋಣ ನಮ್ಮ ಮೇಲಿದೆ ಅಂತ ಅನಿಸ್ದಾಗ, ನಾವು ಇಲ್ಲಿ ಒಂಚೂರು ಕ್ಷುದ್ರರಾಗಿ ನಡ್ಕೋಬಾರ್ದಪ್ಪ ಅಂತ ಅನ್ಸುತ್ತೆ. ಇಲ್ಲಿ ಆದ್ರೂ ಇಷ್ಟೊತ್ತಾದ್ರೂ ನಾವು ನೀಚರಾಗಿರಬಾರ್ದು ಅಂತ ಅನ್ಸುತ್ತೆ. ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಸಾಧ್ಯವಿಲ್ಲದ ಅಹಿಂಸೆ ಎನ್ನುವ ಒಂದು ಆಯುಧವನ್ನು ಹಿಡ್ಕೊಂಡು ಗಾಂಧಿ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಗೆದ್ದಿಲ್ಲ. ನಮ್ಗೆ ಹಿಂಸೆ ಗೊತ್ತಿತ್ತು, ಅವನು ಬಿಟ್ಟ 4 ಬಿಟ್ಟ ನಾನು, ಇದೇ ಗೊತ್ತಿತ್ತು ನಮ್ಗೆ. ಅವನು ಹೊಡೆದ್ರೆ ನಾನು ಸುಮ್ಮನಿದ್ದು ಬಿಡ್ತೀನ, ನಾನು ಕೊಟ್ಟೆ, ಇದೇ ಗೊತ್ತಿದ್ದು ನಮ್ಗೆ. ಆದ್ರೆ ಗಾಂಧಿ ಮಾತ್ರ ಬೇರೆದೇ ಒಂದು ಪ್ರಯೋಗ ಮಾಡಿದ. ಇಡೀ ಜಗತ್ತು ನಿಬ್ಬೆರಗಾಗಿ ನೋಡ್ಬಿಡ್ತು ಗಾಂಧಿ. ಗಾಂಧಿ ಬಗ್ಗೆ ಒಂದು ಮಾತು ಹೇಳ್ತಾರೆ, ಎಂಥ ಸಿಟ್ಟಿನಲ್ಲಿ ಕೂಡ ಗಾಂಧಿ ತನ್ನ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊತಿಲ್ಲ. ತನ್ನನ್ನ ಜೈಲಿಗೆ ಹಾಕಿ ಹಿಂಸೆ ಕೊಡ್ತಾ ಇರುವಂತ ಜೈಲರ್ಗೆ ಪತ್ರ ಬರೆಯುವಾಗ ಗಾಂಧಿ, ಡಿಯರ್ ಸರ್, ಹೌ ಆರ್ ಯು ದಿಸ್ ಮಾರ್ನಿಂಗ್? I don't think you have not slept yesterday night. Please take a good sleep every day. Take care of your health. ಅಂತ ಬರೆಯೋದು. ಹೇಗಿದ್ದೀರಿ ಸರ್? ನಿನ್ನೆ ರಾತ್ರಿ ನೀವು ನಿದ್ದೆ ಮಾಡ್ದಂಗೆ ಕಾಣಿಸೋದಿಲ್ಲ, ವ್ಯಂಗ್ಯವಾಗಲ್ಲ, ಚೆನ್ನಾಗಿ ನಿದ್ದೆ ಮಾಡಿ, ಆರೋಗ್ಯ ನೋಡ್ಕೊಳ್ಳಿ ಅಂತ ಬರೆಯೋರು. ತನಗೆ ಹಿಂಸೆ ಕೊಟ್ಟ ಜೈಲರ್ಗೆ ಬರೀಬಾರ್ದು. ಎಂಥ ಸಂದರ್ಭದಲ್ಲೂ ಗಾಂಧಿ ಯಾರನ್ನು ನಿಂದಿಸಲಿಲ್ಲ, ಬೈಲಿಲ್ಲ. ಆದ್ರಿಂದಾನೇ ಅವನ ಮಾತಿಗೆ ಎಂಥ ತೂಕ ಬಂತು ಅಂದ್ರೆ, 1942ನೇ ಇಸ್ವಿ, ಹೆಚ್ಚು ಕಡಿಮೆ ಅಷ್ಟೊತ್ತಿಗೆ ಗಾಂಧಿ ಹೋರಾಟಕ್ಕೆ ಧುಮುಕಿ 30 ವರ್ಷ.
31 ವರ್ಷ ಆಗಿತ್ತು. 1911 ಅಂತ ಕಾಣಿಸುತ್ತೆ ಗಾಂಧಿ ಮೊದಲು ಈ ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ಬಂದಿದ್ದು. 1942ನೇ ಇಸ್ವಿಯಲ್ಲಿ ಕ್ವಿಟ್ ಇಂಡಿಯಾ ಅಂದ ಗಾಂಧಿ. ಗೋ ಅವೇ ಫ್ರಮ್ ಇಂಡಿಯಾ ಅಲ್ಲ, ದಯವಿಟ್ಟು ಹೋಗಿ ಅಲ್ಲ, ತೊಲಗಿ ಅಂತ. ಗಾಂಧಿ ಹೇಳಿದ ಈ 2 ಶಬ್ದಗಳಿಗೆ ಚಲೇ ಜಾವ್, ಕ್ವಿಟ್ ಇಂಡಿಯಾ ಅಂದದಕ್ಕೆ ಇಡೀ ಭಾರತ ದೇಶ ಎದ್ದು ಒಂದು ಮಾತಿಗೆ. ಯಾಕೆಂದ್ರೆ ಜೀವಮಾನವಿಡೀ ಮಾತಿನ ಸಂಯಮದಲ್ಲಿ ಇಟ್ಕೊಂಡಿದ್ರಿಂದ, ಎಂಥ ಬಿರುಗಾಳಿಯಲ್ಲಿ ಕೂಡ ಮಾತಿಗೊಂದು ಸಂಯಮ ಇಟ್ಕೊಂಡಿದ್ರಿಂದ ಒಂದು ಸಲ ಕ್ವಿಟ್ ಇಂಡಿಯಾ ಆದಾಗ ಇಡೀ ಭಾರತ ಇದೆ. ಆ ಕ್ವಿಟ್ ಇಂಡಿಯಾದ ಗರ್ಭದಲ್ಲಿಯೇ ಮೊಳಗಿದೆ ಇನ್ನೊಂದು ಘೋಷಣೆ ಏನು ಅಂದ್ರೆ, ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ. ಇಂಡಿಯಾ ದೇಶದ ಲಕ್ಷಾಂತರ ಅಥವಾ ಕೋಟ್ಯಂತರ ಜನ ಮಾಡು ಇಲ್ಲವೇ ಮಡಿ, ಇದೇ ಡಿಸೈಸಿವ್ ವಾರ್. ಇಲ್ಲ ಡೂ ಆರ್ ಡೈ, ಇಲ್ಲ ಬದುಕಬೇಕು ಇಲ್ಲ ಸಾಯ್ಬೇಕು, ಇಲ್ಲ ಸ್ವಾತಂತ್ರ್ಯ ಇಲ್ಲ ಸಾವು, ನಿಂತುಬಿಟ್ಟು ತಾಯ್ನಾಡಿನ ಮೇಲ್ಮೆಗೆ ಹೋದರೆ ಹೋಗಲಿ ತಲೆ ಹಾರಿ ಅಂತ ಮಾತಾಡೋದು. ಒಬ್ಬ ಮನುಷ್ಯನ ಮಾತಿಗೆ ಇಡೀ ದೇಶ ಎದ್ದೇಳೋದು ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಆತ ಬಹಳ ಕಾಲ ಸಂಯಮದಿಂದ ಇದ್ದ. ನಮ್ಮಲ್ಲಿ ತುಂಬಾ ಜನ ಮಾತು ಕೇಳೋದಿಲ್ಲ, ಯಾಕೆಂದ್ರೆ ದಿವಸ ಬೆಳಿಗ್ಗೆ ಹೊಗಳ್ತಿರ್ತಾರೆ. ಅವನ್ ಬೈಯೋದು, ಇವನ್ ಬೈಯೋದು, ಅವನ್ ಬೈಯೋದು, ಇವನ್ ಬೈಯೋದು. ಸುಮ್ಮನೆ ದೇಶನಲ್ಲ, ಏನೇ ಆಗ್ಲಿ ನಮ್ ದೇಶ ಚೆನ್ನಾಗಿಲ್ಲ ಅಂತಾರೆ ಸುಮ್ಮನೆ ಕೂತ್ಕೊಂಡು. ಈ ಯಾರು ಕೂಡ್ಲಿಗೆ ಅಂತ ಇಟ್ಕೊಳ್ಳಿ, ಕೂಡ್ಲಿಗೆ ಹೊರಗಡೆಯಿಂದ ಬರ್ಲಿ, ಹೆಂಗೆ ಕೂಡ್ಲಿಗೆ ಅಂತ ಕೇಳಿ, ನಮ್ಮೂರು ಬಹಳ ಒಳ್ಳೆ ಊರು ಸರ್, ರೋಡು ಎಚ್ಚರ. ಇವರೆಲ್ಲ ಹೇಳೋ ತರ ಏನು ಅಲ್ಲ, ಯಾಕಂದ್ರೆ ನಮಗ್ ಕ್ಷುದ್ರತನಗಳೆಲ್ಲ ನಮ್ಗೆ ಗೊತ್ತಿರ್ತಾವೆ. ಆದ್ರೆ ಎಲ್ಲಿವರೆಗೆ ಈ ಅಂತರಂಗ ಬಹಿರಂಗ ಎರಡೂ ಒಂದೇ ಆಗೋದಿಲ್ಲ, ಅಲ್ಲಿಯ ತನಕ ಮನುಷ್ಯ ಉದ್ದಾರ ಆಗಲ್ಲ. ನಾವು ಊರಿನ ಹೊರಗಿನವ್ರಿಗೆ ಏನ್ ಹೇಳ್ತೀವಿ, ಊರೊಳಗೂ ನಾವು ಅದನ್ನೇ ಹೇಳ್ಕೊತಿದೀವಿ ಅಂದ್ರೆ ನಮ್ಮ ಊರು ಚೆನ್ನಾಗಿದೆ ಅಂತ ಅರ್ಥ. ನಮ್ಮ ಮನೆಯ ಹೊರಗಿನವ್ರಿಗೆ ಏನ್ ಹೇಳ್ತೀವಿ, ನಮ್ಮ ಮನೆ ಒಳಗೂ ಅದನ್ನೇ ಹೇಳ್ತಿದೀವಿ ಅಂದ್ರೆ ನಮ್ಮ ಮನೆ ಚೆನ್ನಾಗಿದೆ ಅಂತ ಅರ್ಥ. ನಾನು ಹೊರಗೆ ಏನ್ ಹೇಳ್ಕೊತೀನಿ ಅದು ಅಷ್ಟೇ ನಾನು ಒಳಗೂ ಅನ್ಕೋತೀನಿ ಅಂದ್ರೆ ನಾನೇನು ಕೆಟ್ಟವನಲ್ಲಪ್ಪ, ನಾನೇನು ಪಾಪಿ ಅಲ್ಲ, ನಾನೇನು ಅಯೋಗ್ಯ ಅಲ್ಲ, ನಾನು ನೀಚ ಅಲ್ಲ ಅಂತ ನನಗೆ ಅನ್ಸಿದ್ರೆ ಅರ್ಥ. ಗಾಂಧಿ ಹಿಂಗೆ ಅನ್ನಿಸ್ತಾ ಇದ್ದಾರೆ, ಗಾಂಧಿ ಹಾಗೆ ಅನ್ನಿಸುವ ಹಾಗೆ ಅಲ್ಲ. ತುಂಬಾ ಫಿಲಾಸಫಿ ಅಲ್ವಾ ಕೊಟ್ರೇಶ್? ನನಗೆ ಯಾರು ತಲೆ ಚಚ್ಕೋತಾ ಇದ್ದಾರೆ, ಇವರೇನು ಹಾಸ್ಯ ಗೀಸ್ಯ ಮಾಡಕ್ಕಾದ್ರೆ ಹಿಂಗೇನೋ ತಲೆ ಕತೆ ಶುರು ಮಾಡ್ಕೊಂಡ್ರಲ್ಲ. ಅದು ನಾನು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೆ, ರಿಟೈರ್ ಆಗ್ಬಿಟ್ಟಿದ್ದೀನಿ. ಈಗ ಸ್ಟೂಡೆಂಟ್ಸ್ ಇಲ್ಲ, ಹಿಂಗ್ ಜನ ಕಂಡ್ರೆ ಶುರು ಮಾಡ್ಕೊಳ್ಳೋದು. ಈ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಅಲ್ಲಿ ಏನಾದ್ರು ನಾನೇನಾದ್ರು ಇದ್ರೆ ಇವ್ರು ಹೇಳ್ಕೊಂಡ್ ಬಂದ್ಬಿಡ್ತಾರೆ, ನಾನೇನು ಪಾಠ ಶುರು ಮಾಡ್ಬಿಟ್ರೆ ಅಂತ ಅವ್ರಿಗೆ ಭಯ. ಬಟ್ ಇದನ್ನ ಇಲ್ಲಾದ್ರೂ ಹೇಳ್ಬೇಕಲ್ಲ ನಾವು. ಇನ್ನೊಂದು ವಿಷಯ ಹೇಳ್ತೀನಿ, ಆಮೇಲೆ ಒಂಚೂರು ಹಾಸ್ಯಗಿಸಿ ಮಾಡೋಣ. ನನಗೆ ಇತ್ತೀಚೆಗೆ ನಾನು ಬಹಳ ಹೇಳೋದು ಮಾಡ್ತಿದ್ದು, ಆರೋಗ್ಯ ಅಂದ್ರೆ ಏನು ಅಂತ. ನಮ್ಮಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಒಂದು ಸಂಸ್ಥೆ ಇದೆ ಅಲ್ವಾ, ವಿಶ್ವ ಆರೋಗ್ಯ ಸಂಸ್ಥೆ ಅಂತ. ಅವ್ರ ಪ್ರಕಾರ ಕಾಯಿಲೆ ಇಲ್ಲದೆ ಇರುವ ಸ್ಥಿತಿಯನ್ನ ಆರೋಗ್ಯ ಅಂತ ಕರೆಯಲ್ಲ. ಆಬ್ಸೆನ್ಸ್ ಆಫ್ ಇಲ್ನೆಸ್ ಈಸ್ ನಾಟ್ ಹೆಲ್ತ್ ಅಂತ. ನಿಮ್ಗೇನು ಕಾಯಿಲೆ ಇಲ್ಲ ಅಂದ್ರೆ ನೀವು ಆರೋಗ್ಯವಾಗಿದ್ದೀವಿ ಅಂತ ಅಲ್ಲ ಅರ್ಥ. ನಿಮ್ಗೇನು ಕಾಯಿಲೆ ಇಲ್ಲಪ್ಪ, BP ಸರಿಯಾಗಿದೆ, ಶುಗರ್ ಸರಿಯಾಗಿದೆ, ಆಮೇಲೆ ದೇಹದಲ್ಲಿ ಶಕ್ತಿ ಇದೆ, ಹೊಟ್ಟೆ ನೋವಿಲ್ಲ, ತಲೆನೋವಿಲ್ಲ, ಕೈಕಾಲು ನೋವಿಲ್ಲ, ಏನಿಲ್ಲ, ಎಲ್ಲ ಸರಿಯಾಗಿದ್ದೀರಿ ಅಂತ ಇಟ್ಕೊಳ್ಳಿ. ಅದು ತಿಕ್ಕಲಾಗಿ ಮಾಡಿದ್ರೆ ಆರೋಗ್ಯವಾಗಿದ್ದಾನೆ ಅಂತಾರೆ ಅವ್ರನ್ನ. ಎಲ್ಲ ನಾರ್ಮಲ್ ಆಗಿದೆ, ಬೇರೆ ಎಲ್ಲಾ ಪ್ಯಾರಾಮೀಟರ್ಸು ನಾರ್ಮಲ್, ಆದ್ರೆ ಮನುಷ್ಯ ತಿಕ್ಲು. ಈಗಿದ್ದಾಗ ನೀನು ಸ್ವಲ್ಪ ಹೊತ್ತಿರೋದಿಲ್ಲ, ಕ್ಷಣ ಚಿತ್ತ ಕ್ಷಣ ಪಿತ್ತ, ಅದನ್ನ ಆರೋಗ್ಯ ಅಂತಾರ. ಆದ್ರಿಂದ ದೇಹಾರೋಗ್ಯ ಮಾತ್ರ ಆರೋಗ್ಯ ಅಲ್ಲ, ದೇಹಾರೋಗ್ಯ ಒಂದು ಆರೋಗ್ಯ ಅಷ್ಟೇ. ಈಗ ಅದಕ್ಕೆ ಆರೋಗ್ಯ ಅಂತ ಬಳಸೋಲ್ಲ, ಸ್ವಸ್ಥತೆ ಅಂತ ಬಳಸ್ತಾರೆ, ಸ್ವಾಸ್ಥ್ಯ ಅಂತಾರೆ, ವೆಲ್ನೆಸ್ ಅಂತಾರೆ ಇಂಗ್ಲಿಷ್. ಆರೋಗ್ಯ ಅಂದ್ರೆ ವೆಲ್ನೆಸ್. ವೆಲ್ನೆಸ್ ಅಂದ್ರೆ ಏನು ಅಂದ್ರೆ ಶರೀರನೂ ಆರೋಗ್ಯವಾಗಿರ್ಬೇಕು, ಅದ್ರ ಜೊತೆಗೆ ಎರಡನೇದು ಇನ್ನೊಂದು ಆರೋಗ್ಯ ಇದೆ, ಅದು ಮಾನಸಿಕ ಆರೋಗ್ಯ. ಮನಸ್ಸು ಚೆನ್ನಾಗಿರ್ಬೇಕು, ಅದು ನಿಮ್ಗೆ ಅರ್ಥ ಆಗುತ್ತೆ, ನೀನು ವಿಸ್ತರಿಸಿ ಹೇಳ್ಬೇಕು. ಮೂರನೇದು ಇನ್ನೊಂದಿದೆ, ಅವರು 5 ಆರೋಗ್ಯಗಳನ್ನ ಹೇಳ್ತಾರೆ. ಇವೆಲ್ಲ ಇದ್ರೆ ಆರೋಗ್ಯ ಆಗುತ್ತೆ. ಒಂದು ದೇಹದ ಆರೋಗ್ಯ, ಎರಡನೇದು ಮನಸ್ಸಿನ ಆರೋಗ್ಯ, ಮೂರನೇದು ಎಮೋಷನಲ್ ಹೆಲ್ತ್ ಅಂತ ಕರೀತಾರೆ, ಭಾವನಾತ್ಮಕ ಆರೋಗ್ಯ ಅಂತ ಕರೀತಾರೆ. ಭಾವನಾತ್ಮಕ ಆರೋಗ್ಯ ಅಂದ್ರೆ ಒಂಚೂರು ವಿಸ್ತರಿಸಿ ಹೇಳ್ತೇನೆ. ಈಗ ಮಕ್ಕಳಿಗೆ
ಇವ್ರು ದೊಡ್ಡವರು, ಇವ್ರು ಚಿಕ್ಕವರು, ಇವ್ರ ಅಣ್ಣ, ಇವ್ರ ಅಕ್ಕ, ಇವರ ತಂದೆ, ಇವ್ರ ತಾತ, ಇವ್ರ ಅಜ್ಜಿ, ಇವರೆಲ್ಲರ ಜೊತೆ ಒಂದು ಭಾವ ಇರುತ್ತೆ ನೋಡಿ, ಒಂದು ಬಾಂಧವ್ಯ ಇರುತ್ತಲ್ಲ. ಇವೆಲ್ಲ ಚೆನ್ನಾಗಿದ್ರೆ ಆ ಹುಡುಗ ಎಮೋಷನಲಿ ಹೆಲ್ತಿ ಇಲ್ಲ. ಇವ್ರು ಯಾರು ಅವರ ನಮ್ಮ ತಾತ ವೈ ಅಂತ ಯಾವಾಗಲೂ ಸುಮ್ಮನೆ ವಾಟ ಅಂತಿದ್ದಾನೆ ಅಂದ್ರೆ ಎಮೋಷನಲಿ ಈ ಈಸ್ ನಾಟ್ ಹೆಲ್ತಿ. ಅದು ನಮ್ಮ ಅಜ್ಜಿ ಮುದಿಯಾಗ ಹೋಗಿದೆ ಅದಕ್ಕೆ ಮಗು. ಹಂಗಂದ್ರೆ ಹಿಂಗಿದ್ರೆ ದೇ ಆರ್ ನಾಟ್ ಎಮೋಷನಲಿ ಹೆಲ್ತಿ. ಹಸುಗಳ ಬಗ್ಗೆ ಪ್ರೀತಿ ಇರುತ್ತೆ, ಮನೇಲಿ ಸಾಕೋ ನಾಯಿಗಳ ಬಗ್ಗೆ, ಬೆಕ್ಕುಗಳ ಬಗ್ಗೆ ಪ್ರೀತಿ ಇರುತ್ತೆ, ನಮ್ಮೂರು, ನಮ್ಮ ನೆಲ, ನಮ್ಮ ಮಣ್ಣು ಅಂದ್ರೆ ಪ್ರೀತಿ ಇರುತ್ತೆ. ಯಾವುದೋ ಒಂದು ಅರಳಿ ಮರದ ಕೆಳಗಡೆ ಕೂತ್ಕೊಂಡ್ರೆ ಸಂತೋಷ ಆಗುತ್ತೆ, ನಮ್ಮ ಬೀದಿಯಲ್ಲಿ ಓಡಾಡಿದ್ರೆ ಸಂತೋಷ ಆಗುತ್ತೆ. ಇದು ನಮ್ಮೂರು ಅಂತ ಅನಿಸ್ತಾ ಇರುತ್ತೆ, ಇದು ನಮ್ಮ ದೇಶ ಅಂತ ಅನಿಸುತ್ತೆ, ಇದು ನಮ್ಮ ಜಿಲ್ಲೆ ಅಂತ ಅನ್ಸುತ್ತೆ. ಇವೆಲ್ಲ ಅನ್ಸೋದು ಎಮೋಷನ್ಸ್, ಭಾವನೆಗಳು. ಇದೆಲ್ಲ ಅನ್ಸಿದ್ರೆ ಯು ಆರ್ ಎಮೋಷನಲಿ ಹೆಲ್ತಿ. ಕೂಡಿಗೆಯಲ್ಲಿ ಹುಟ್ಟಿದವನಿಗೆ ಕೂಡಿಗೆನೂ ಒಂದೇ, ಇನ್ನೊಂದೂರು ಒಂದೇ ಅಂತ ಅನ್ಸಿದ್ರೆ ಅಲ್ಲ. ಕೂಡಿಗೆ ನಮ್ಮೂರು ಅಂತ ಅನಿಸ್ತಿರ್ಬೇಕು, ಒಳಗೆ ಯಾವಾಗಲೂ ನಮ್ಮೂರಿಗೆ ಬಂದೆ ಅಂತ ಅನಿಸ್ಬೇಕು, ನಮ್ಮೂರಲ್ಲಿ ಇದ್ದೀನಿ ಅಂತ ಅನಿಸ್ಬೇಕು. ಅದು ಹಂಗೆ ಇತ್ತು ಇಲ್ವಾ, ಅಮ್ಮ ಅಪ್ಪ ಯಾರು ಇಲ್ವ ಗೊತ್ತಿಲ್ಲ, ಯಾವಾಗ ಗೊತ್ತಿಲ್ಲ, ನಾನು ನೋಡ್ತಾನೆ ಇಲ್ಲ. ಅವ್ನು ಸಿಕ್ಕಿದಾಗ ಹೇಳಿದೆ ನನ್ನ ಫ್ರೆಂಡ್, ಅದು ಏನ್ ಬುದ್ಧಿ ಕಲ್ಸಿದ್ಯಾ ನಿನ್ ಮಗನಿಗೆ, ನಾನು ಐ ಕಾಂಟ್ಯಾಕ್ಟೇ ಮಾಡಲ್ಲ, ನನ್ನ ಮುಖನೇ ನೋಡೋಲ್ಲ, ಅಲ್ಲೆಲ್ಲ ತಿರ್ಕೊಂಡು ಗೊತ್ತಿಲ್ಲ ಅಂತಾನೆ ಅಂದ್ರೆ ಅವನೇನಂದೆ ಗೊತ್ತಾ, ಅವರು ಸ್ಕೂಲ್ಗೆ ಹೋಯ್ತಾರಲ್ಲ ಏನೋ ಗೊತ್ತಾಗಲ್ಲ. ನಾವೇನು ಅನ್ಕೊಂಡಿದೀವಿ ಸ್ಕೂಲ್ಗೆ ಹೋದ್ರೆ ಎಲ್ಲ ಗೊತ್ತಾಗ್ಬೇಕು ಅಂತ ಸ್ಕೂಲ್ ಕಳ್ಸೋದು. ಅವನು ಹೇಳ್ತಾನೆ ಸ್ಕೂಲ್ಗೆ ಹೋಯ್ತಾರಲ್ಲ ಏನು ಗೊತ್ತಾಗಲ್ಲ ಅಂದ್ರೆ ಬೀದಿಲಿದ್ರೆ ಬೆಟರ್ ಅಂತ. ಅವ್ರು ಸ್ಕೂಲ್ಗೆ ಹೋಯ್ತಾರಲ್ಲ ಏನು ಗೊತ್ತಾಗಲ್ಲ. ಹೌದಾ, ಸ್ಕೂಲ್ಗೆ ಹೋದ್ರೆ ಏನೋ ಏನು ಗೊತ್ತಾಗಲ್ಲಪ್ಪ, ಏನ್ ಸ್ಕೂಲಲ್ಲಿ ಅದೆಲ್ಲ ಹೇಳ್ಕೊಡ್ತಾರ, ನೀವು ದೊಡ್ಡವರು ಅಡ್ಜಸ್ಟ್ ಮಾಡ್ಕೋಬೇಕು. ಅವನು ಬುದ್ಧಿ ಹೇಳ್ತಾ ಇಲ್ಲ, ಅವ್ನು ನನಗೆ ಹೇಳ್ತಾರ. ಮಗುಗೆ ಹೇಳ್ಬೇಕಾಗಿತ್ತಲ್ವಾ, ನೀವು ಕಲ್ತ್ಕೋ ಹಿಂಗೆ ಹೇಳುದು ಅಂತ. ಹಿಂಗಿದ್ರೆ ದೇ ಆರ್ ನಾಟ್ ಎಮೋಷನಲಿ ಹೆಲ್ತಿ. ಹಸುಗಳ ಬಗ್ಗೆ ಪ್ರೀತಿ ಇರುತ್ತೆ, ಮನೇಲಿ ಸಾಕೋ ನಾಯಿಗಳ ಬಗ್ಗೆ, ಬೆಕ್ಕುಗಳ ಬಗ್ಗೆ ಪ್ರೀತಿ ಇರುತ್ತೆ, ನಮ್ಮೂರು, ನಮ್ಮ ನೆಲ, ನಮ್ಮ ಮಣ್ಣು ಅಂದ್ರೆ ಪ್ರೀತಿ ಇರುತ್ತೆ. ಯಾವುದೋ ಒಂದು ಅರಳಿ ಮರದ ಕೆಳಗಡೆ ಕೂತ್ಕೊಂಡ್ರೆ ಸಂತೋಷ ಆಗುತ್ತೆ, ನಮ್ಮ ಬೀದಿಯಲ್ಲಿ ಓಡಾಡಿದ್ರೆ ಸಂತೋಷ ಆಗುತ್ತೆ. ಇದು ನಮ್ಮೂರು ಅಂತ ಅನಿಸ್ತಾ ಇರುತ್ತೆ, ಇದು ನಮ್ಮ ದೇಶ ಅಂತ ಅನ್ಸುತ್ತೆ, ಇದು ನಮ್ಮ ಜಿಲ್ಲೆ ಅಂತ ಅನ್ಸುತ್ತೆ. ಇವೆಲ್ಲ ಅನ್ಸೋದು ಎಮೋಷನ್ಸ್, ಭಾವನೆಗಳು. ಇದೆಲ್ಲ ಅನ್ಸಿದ್ರೆ ಯು ಆರ್ ಎಮೋಷನಲಿ ಹೆಲ್ತಿ. ಕೂಡಿಗೆಯಲ್ಲಿ ಹುಟ್ಟಿದವನಿಗೆ ಕೂಡಿಗೆನೂ ಒಂದೇ, ಇನ್ನೊಂದೂರು ಒಂದೇ ಅಂತ ಅನ್ಸಿದ್ರೆ ಅಲ್ಲ. ಕೂಡಿಗೆ ನಮ್ಮೂರು ಅಂತ ಅನಿಸ್ತಿರ್ಬೇಕು, ಒಳಗೆ ಯಾವಾಗಲೂ ನಮ್ಮೂರಿಗೆ ಬಂದೆ ಅಂತ ಅನಿಸ್ಬೇಕು, ನಮ್ಮೂರಲ್ಲಿ ಇದ್ದೀನಿ ಅಂತ ಅನಿಸ್ಬೇಕು. ಹಂಗಿದ್ರೆ ಇಮೋಷನಲ್ ಇದೆ. ಮೂರಾಯ್ತಾ, ದೇಹ, ಮನಸ್ಸು, ಭಾವನೆಗಳು. ನಾಲ್ಕನೇದೊಂದಿದೆ, ವೆರಿ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್, ದಯವಿಟ್ಟು ಗಮನಿಸ್ಕೊಳ್ಳಿ. ಸೊಸೈಟಲ್ ಹೆಲ್ತ್ ಅಂತಾರೆ, ಸಾಮಾಜಿಕ ಆರೋಗ್ಯ. ಸಾಮಾಜಿಕ ಆರೋಗ್ಯದಲ್ಲಿ ನಾವು ಬಹಳ ಹಿಂದಿದ್ದೀವಿ. ನಮ್ಮ ದೇಶ ಅಂದ್ರೆ ನಾನು ಹೇಳ್ದೆಪ್ಪ, ಇಂಡಿಯಾ ದೇಶ ಮಾತ್ರ ಈ ತ್ಯಾಗ, ಸೇವೆ, ಕಥೆಗಳನ್ನು ಬರೀಬಲ್ದು ಅಂತ ಹೇಳಿದೆ. ಅವೆಲ್ಲ ಗ್ರೇಟ್ ಇಂಡಿಯಾ ದೇಶದಲ್ಲಿ. ನಿಮ್ ಜೇಬಲ್ಲಿ ₹1 ಇಲ್ಲದ್ರೆ ಒಂದು ವಾರ, ಒಂದು ವರ್ಷ. ಆರೋಗ್ಯ ಅಂದ್ರೆ ಈ ಪ್ರಪಂಚದಲ್ಲಿ ನನಗೆ ಇಷ್ಟವಿಲ್ಲದ್ದು ಇರುತ್ತದೆ ಅಂತ ತಿಳ್ಕೊಳ್ಳೋದು. ನಮ್ಗೆಲ್ಲ ಇಷ್ಟವಾಗಿರೋದೇ ಇರಲ್ಲ, ಇಷ್ಟವಿಲ್ಲದೆ ಇರೋದು ಇದೆ. ನನಗೆ ನಂಬಿಕೆ ಇಲ್ದಿರೋ ಜಾತಿ, ಮತ, ಪಂಥ, ಧರ್ಮ, ದೇವರು ಎಲ್ಲ ಇದೆ. ಜಸ್ಟ್ ಆಕ್ಸೆಪ್ಟ್ ಇಟ್. ಇದೆಯಪ್ಪ, ನಿನಗೆ ಬೇಕೋ ಬೇಡೋ ಇರುತ್ತೆ. ನನಗೆ ಇಷ್ಟವಿಲ್ಲದೆ ಇರೋರು ಪ್ರಪಂಚದಲ್ಲಿ ಇರ್ತಾರೆ, ನನಗೆ ಇಷ್ಟವಿಲ್ಲದೆ ಇರೋ ಶ್ರೀಮಂತರಾಗ್ತಾರೆ. ಏನ್ ಮಾಡೋದು? ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನೀವು ಆರೋಗ್ಯವಾಗಿರ್ತೀರಿ. ನಮ್ಮಲ್ಲಿ ಅಲ್ಲಿ ಯಾರೋ ಡೆಲ್ಲಿನಲ್ಲಿ ಒಬ್ಬ ಒಂದೇ ವರ್ಷಕ್ಕೆ 1600 ಕೋಟಿ ಲಾಭ ಮಾಡಿದಂತೇನೆ. ನಮ್ಗೇನು ಅನ್ಸಲ್ಲ, ಡೆಲ್ಲಿಲಿ ಮಾಡಿದ್ರು ಮಾಡ್ಕೊಳ್ಳಿ, ನಮ್ಮ ಪಕ್ಕದ ಮನೆ ಮೋಸ ಮಾಡೋದು.